ನೀನು ಕರ್ಮ ಮಾಡುವಾಗ ಈ ಫಲ ಬೇಕು ಅಂತ ನೀನು ಗುರಿ ಇಟ್ಕೋಬೇಡ. ನೀನು ಮಾಡಿದ ಕರ್ಮಕ್ಕೆ ಏನು ಫಲ ಅಂತ ಕೊಡೋನು ನಾನು. ನೀನು ಇಷ್ಟೇ ಸಾಕು ಅಂದರೆ ಅಷ್ಟೇ ಕೊಟ್ಬಿಡ್ತೀನಿ ನಾನು. ನನ್ನ ಪಾಡಿಗೆ ಬಿಡು, ಏನು ಕೊಡಬೇಕು ನನಗೆ ಗೊತ್ತು. ನಾವು ನಮ್ಮನ್ನು ಅತಿಯಾಗಿ ತಿಳ್ಕೊಳ್ಳೋದು ಅಥವಾ ತುಂಬ ಬೇಸರ ಪಟ್ಕೊಳ್ಳೋದು, ಈ ವಾತಾವರಣಗಳು ನಮ್ಮ ಸಮಾಜದಲ್ಲಿ, ನಮ್ಮ ಸಂಸಾರದಲ್ಲೇ ನಮಗೆ ಬರ್ತದೆ. ಅವರು ಬೈದರು ಅಂತ ರಾತ್ರಿ ಎಲ್ಲ ನಿದ್ದೆ ಇಟ್ಕೊಳ್ಳೋದು, ಇವರು ಹೊಗಳಿದ್ರು ಅಂತ ಊರೆಲ್ಲ ಟಿ ವಿಯಿಂದ ಓಡಾಡೋದು, ಇದು ಎರಡೂ ಇರಬಾರ್ದು. ಸಾಧನೆಯಿಂದ ಭ್ರಷ್ಟರಾಗುವುದು ಇದೇ ಸಂದರ್ಭದಲ್ಲಿ. ನಮಗೆ ನಮ್ಮ ಎದುರುಗಿನ ಸಮಾಜ ಕೆಲವರು ಸ್ನೇಹಿತರಿದ್ದಾರೆ, ಕೆಲವರು ಶತ್ರುಗಳಿದ್ದಾರೆ. ಆಗುವವರನ್ನು ಬರಮಾಡಿಸಿಕೊಳ್ಳೋದು, ಆಗದೇ ಇರೋನು ಹೊರಗೆ ದುಡೋದು, ಇದು ನಮ್ಮ ಸಹಜ ಭಾವ. ಕೃಷ್ಣ ಹೇಳ್ತಾನೆ, ತನಗೆ ಅಪಕಾರ ಮಾಡಿದವರಲ್ಲೂ ಯಾರು ಸದ್ವರ್ತನೆಯನ್ನು ತೋರ್ತಾನೋ ಅವನು ನಿಜವಾಗಿ ಸಾಧು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಪ್ರೀತಿಗೆ ಪಾತ್ರನಾಗಬೇಕಾದರೆ ಭಕ್ತ ಯಾವ ಯಾವ ಗುಣಗಳನ್ನು ತನ್ನಲ್ಲಿ ತುಂಬಿಕೊಳ್ಳಬೇಕು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾ ಬರ್ತಿದ್ದಾನೆ. ಅದರಲ್ಲಿ 17ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳುವ ಗುಣಗಳು, ಅವನು ಮೆಚ್ಚುವ ಗುಣಗಳು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಹಿಂದೆ ಹರ್ಷ, ಅಮರ್ಷ, ಭಯ, ಉದ್ವೇಗೈ ಮುಕ್ತ ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ತತ್ಕಾಲದಲ್ಲಿ ಇರಬಾರ್ದು ಅಂತನ್ನೋ ಭಾವನೆ, ಯಾವುದೋ ಒಂದು ಸಮಯದಲ್ಲಿ ಉದ್ವೇಗಕ್ಕೆ ಒಳಗಾಗಬಾರ್ದು, ಹಾಗೆ ಅಲ್ಲ. ಇದು ಶಾಶ್ವತವಾದ ಮೌಲ್ಯ. ಯಾವತ್ತೂ ಈ ದುರ್ಭಾವಗಳನ್ನು ಬಿಟ್ಟುಬಿಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾನೆ. ಯಹ ಪದವಿಭಾಗ, ಯಹ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಹ ಸಹ ಮೇ ಪ್ರಿಯ. ಯಾರು ನ ಹೃಷ್ಯತಿ, ಅತಿರೇಕದ ಭಾವಕ್ಕೆ, ಹರ್ಷಭಾವಕ್ಕೆ ಒಳಗಾಗೋದಿಲ್ವೋ, ಒಳ್ಳೆಯ ಘಟನೆಗಳು ನಡೆದಾಗ ಅತಿರೇಕದ ಭಾವವನ್ನು ಯಾರು ಪ್ರಕಟ ಮಾಡೋದಿಲ್ವೋ, ಇವತ್ತಲ್ಲ ನಾಳೆ ಅಂತಲ್ಲ, ತನ್ನ ಜೀವನದಲ್ಲೇ ಆ ಭಾವವನ್ನು ಹೊಂದೋದಿಲ್ವೋ. ನ ದ್ವೇಷ್ಟಿ, ಯಾವತ್ತೂ ದ್ವೇಷಭಾವವನ್ನು ಬಿಟ್ಟಿರ್ತಾನೋ. ನ ಶೋಚತಿ, ಯಾವತ್ತೂ ಎಂಥ ಘಟನೆಗಳಿಗೂ ಆತ ದುಃಖಕ್ಕೆ ಒಳಗಾಗೋದಿಲ್ಲವೋ. ನ ಕಾಂಕ್ಷತಿ, ಇಂಥದ್ದು ಬೇಕು ಅನ್ನೋ ಅಪೇಕ್ಷೆಯನ್ನು ಯಾವತ್ತೂ ಹೊಂದಿರೋದಿಲ್ವೋ. ಇದು ಶಾಶ್ವತವಾಗಿ ಇಂಥ ಭಾವಗಳು ಇಲ್ಲ ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಯಹ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ, ಯಾರು ಯಾವತ್ತೂ ಅತಿಹರ್ಷಕ್ಕೆ ಒಳಗಾಗೋದಿಲ್ವೋ, ದ್ವೇಷಭಾವ ಬರೋದೇ ಇಲ್ಲವೋ, ಶೋಕ ಇಲ್ಲವೇ ಇಲ್ಲವೋ, ಅಪೇಕ್ಷೆ ಅನ್ನೋದು ಇರೋದಿಲ್ವೋ, ಅಂತಹ ಶುಭ ಅಶುಭ ಪರಿತ್ಯಾಗಿ. ಶುಭ ಕರ್ಮವನ್ನು ಪರಿತ್ಯಾಗ ಮಾಡಬೇಕು, ಅಶುಭ ಕರ್ಮವನ್ನು ಪರಿತ್ಯಾಗ ಮಾಡಬೇಕು. ಸ್ವಲ್ಪ ವಿರುದ್ಧ ಅಂತ ಅನ್ನಿಸ್ತದೆ. ಅಶುಭವನ್ನು ಪರಿತ್ಯಾಗ ಮಾಡಬೇಕು ಸರಿ, ಶುಭವನ್ನು, ಒಳ್ಳೆಯ ಕೆಲಸಗಳನ್ನು ಬಿಟ್ಟುಬಿಡು ಅಂದರೆ ಭಗವಂತನ ಜ್ಞಾನ, ಭಕ್ತಿ, ತೃಪ್ತಿ ಇದಕ್ಕೆ ಕಾರಣವಾದ ಕರ್ಮಗಳನ್ನು ಮಾತ್ರ ಮಾಡಿ, ಉಳಿದ ಸಕಾಮ ಕರ್ಮಗಳನ್ನು ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು, ಈ ಫಲ ಸಿಗಲಿ ಅನ್ನೋ ಸಕಾಮ ಕರ್ಮಗಳನ್ನು ಶುಭ ಕರ್ಮ ಅಂದರೆ ಅದು ಸಕಾಮ ಕರ್ಮಗಳು. ಭಗವಂತನ ಜ್ಞಾನಕ್ಕೆ ಸಾಧನವಾದ ಕರ್ಮಗಳು, ಭಕ್ತಿಗೆ ಸಾಧನವಾದ ಕರ್ಮಗಳು, ತೃಪ್ತಿಗೆ ಸಾಧನವಾದ ಕರ್ಮಗಳನ್ನು ಬಿಟ್ಟು ಬೇರೆ ಶುಭ ಕರ್ಮಗಳನ್ನು, ಅಶುಭ ಕರ್ಮಗಳನ್ನಂತೂ ಮಾಡೋದೇ ಇಲ್ಲ. ಹೀಗೆ
ಈ ಮೂರು ಭಾವನೆ ಇರುವ ಕರ್ಮಗಳನ್ನು ಬಿಟ್ಟು ಸತ್ಕರ್ಮಗಳನ್ನಾಗಲಿ ದುಷ್ಕರ್ಮಗಳನ್ನಾಗಲಿ ಯಾರು ಪರಿತ್ಯಾಗ ಮಾಡಿರ್ತಾನೋ ಅಂತಹ ಭಕ್ತಿಮಾನ್, ನನ್ನ ಮೇಲೆ ಭಕ್ತಿ ಇರುವವನು ಮೇ ಪ್ರಿಯ. ಅಲ್ಲಿಗೆ ಮನಸ್ಸಿನ ವಿಕಾರಗಳಿಗೆ ಒಳಗಾಗದ ದೇವರ ತೃಪ್ತಿಯನ್ನು ಮಾತ್ರ ಬಯಸುವ ಅಂಥ ಸತ್ಕರ್ಮಗಳನ್ನು ಮಾಡುವ ವ್ಯಕ್ತಿ ಅವನು ನನಗೆ ಪ್ರಿಯ. ಮತ್ತೆ ಶ್ಲೋಕ: ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಮುಂದಿನ ಶ್ಲೋಕ: ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ಬಹಳ ಮುಖ್ಯವಾದ ಭಾಗ. ನಾವು ಸಾಧನೆಯಿಂದ ಭ್ರಷ್ಟರಾಗುವುದು ಇದೇ ಸಂದರ್ಭದಲ್ಲಿ. ನಮಗೆ ನಮ್ಮ ಎದುರುಗಿನ ಸಮಾಜ ಕೆಲವರು ಸ್ನೇಹಿತರಿದ್ದಾರೆ, ಕೆಲವರು ಶತ್ರುಗಳಿದ್ದಾರೆ. ಸ್ವಲ್ಪ ಮೃದುವಾಗಿ ಹೇಳೋದಾದರೆ ನಮಗೆ ಆಗದವರು ಕೆಲವರು, ಆಗುವವರು ಕೆಲವರು. ಆಗುವವರು ಅಂದರೆ ಮಿತ್ರರು, ಆಗದವರು ಅಂದರೆ ಶತ್ರುಗಳು ಅಂತ ಪರಿಗಣನೆ ಮಾಡಿದ್ದಾನೆ ಶ್ರೀಕೃಷ್ಣ ಇಲ್ಲಿ. ಅಲ್ಲಿಗೆ ಸಮಾಜದಲ್ಲಿ ಎರಡು ಗುಂಪು: ಆಗುವವರು, ಆಗದೇ ಇರುವವರು ಅಂತ. ಆಗುವವರನ್ನು ಬರಮಾಡಿಸಿಕೊಳ್ಳೋದು, ಆಗದೇ ಇರೋನು ಹೊರಗೆ ದುಡೋದು, ಇದು ನಮ್ಮ ಸಹಜ ಭಾವ. ಕೃಷ್ಣ ಹೇಳ್ತಾನೆ, ಶತ್ರೌ ಮಿತ್ರೇ ಚ ಸಮಃ. ನೀವು ಮಿತ್ರರಲ್ಲಿ ಯಾವ ರೀತಿ ವರ್ತನೆ ಮಾಡ್ತೀರೋ ಶತ್ರುಗಳಲ್ಲೂ ನಿಮ್ಮ ವರ್ತನೆ ಸಮಾನ ಇರಬೇಕು. ಆಗುವವರು ಆಗದೇ ಇರೋವರನ್ನ ಒಂದೇ ರೀತಿ ಯಾರು ಪರಿಗಣಿಸ್ತಾನೋ ಅವನು ನನಗೆ ಪ್ರಿಯ. ನಮ್ಮಲ್ಲಿ ಒಂದು ಸುಭಾಷಿತ ಇದೆ: ಉಪಕಾರಿಷು ಯಸ್ಸಾಧು ಸಾಧುತ್ವೇ ತಸ್ಯ ಕೋ ಗುಣಃ ಅಂತ. ತನಗೆ ಉಪಕಾರ ಮಾಡಿದವರಲ್ಲಿ ಯಾರು ಒಳ್ಳೆ ನಡತೆಯನ್ನು ಇಟ್ಕೊಂಡಿರ್ತಾನೋ ಅವತ್ತೇನು ದೊಡ್ಡದು, ಎಲ್ಲರೂ ಮಾಡ್ತಾರೆ ಅದನ್ನು. ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ತಮಗೆ ಬೇಕಾದವರಲ್ಲಿ ಸ್ನೇಹ ಇರ್ತದೆ. ಅಪಕಾರಿಷು ಯಸ್ಸಾಧು ಸಸಾಧು. ತನಗೆ ಅಪಕಾರ ಮಾಡಿದವರಲ್ಲೂ ಯಾರು ಸದ್ವರ್ತನೆಯನ್ನು ತೋರ್ತಾನೋ ಅವನು ನಿಜವಾಗಿ ಸಾಧು, ಒಳ್ಳೆಯವನು ಅಂತ. ಅದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಶತ್ರು ಮಿತ್ರೇ ಚ ಸಮಃ. ಭಾವನೆಯಲ್ಲಿ ಸಮಾನತೆಯನ್ನು ಇಟ್ಟುಕೊಂಡವು. ಯಾಕೆ ಅಂದರೆ ತಥಾ ಮಾನಾಪಮಾನಯೋ ಸಮಃ. ಸಮಾಜದಲ್ಲಿ ದೊಡ್ಡ ಒಂದು ಪುರಸ್ಕಾರ ಸಿಕ್ತು, ಓ ನನ್ನಂಥ ದೊಡ್ಡವನು ಇಲ್ಲ ಅಂತ ಅನ್ನೋ ಹಮ್ಮು, ಬಿಗುಮಾನ ಬರಬಾರ್ದು. ಸನ್ಮಾನವಾದರೂ ಸಮಾಜದಿಂದ ಅಪಮಾನವಾದರೂ ಅಪಮಾನಕ್ಕೆ ಕುಗ್ಗಬಾರ್ದು, ಸಮ್ಮಾನಕ್ಕೆ ಉಬ್ಬಬಾರದು. ಸಮ್ಮಾನ ಅಪಮಾನಗಳು ಇದು ಭಗವಂತ ಮಾಡಿಸಿದ, ಪ್ರೇರಣೆ ಮಾಡಿಸಿದ ಕೆಲಸಗಳು ಹೊರತು ಇದು ನನ್ನಲ್ಲಿರುವ ಯೋಗ್ಯತೆ ಅಂತ ನಾನು ಭಾವಿಸಲ್ಲ ಅಂತ ಸಮಾನವಾಗಿ ಮಾನಾಪಮಾನಗಳನ್ನು ಸ್ವೀಕಾರ ಮಾಡುವವನು ಅವನು ನನಗೆ ಪ್ರಿಯ. ಇನ್ನು ಶೀತೋಷ್ಣ ಸುಖ ದುಃಖೇಶು. ಶೀತ ಅಂದರೆ ಥಂಡಿ, ಉಷ್ಣ ಅಂದರೆ ಬಿಸಿ. ಥಂಡಿಯಿಂದ ಚಳಿಗಾಲದಲ್ಲಿ ದುಃಖ ಆಗತ್ತೆ, ಬೇಸಿಗೆಯಲ್ಲಿ ಸುಖ ಆಗತ್ತೆ. ಉಷ್ಣದಿಂದ ಚಳಿಗಾಲದಲ್ಲಿ ಸುಖ ಆಗತ್ತೆ, ಬೇಸಿಗೆಯಲ್ಲಿ ದುಃಖ ಆಗತ್ತೆ. ಹೀಗೆ ಶೀತ ಪದಾರ್ಥಗಳ, ಬಿಸಿಯಾದ ಪದಾರ್ಥಗಳ ಸಂಪರ್ಕದಿಂದ ಅವುಗಳ ಜ್ಞಾನ ನಮಗೆ ಬರುತ್ತದೆ, ಅವುಗಳ ಸಂವೇದನೆ ನಮಗೆ ಬರ್ತದೆ. ಅದರಿಂದ ಕೆಲವೊಮ್ಮೆ ಸುಖ ಆಗತ್ತೆ, ಕೆಲವೊಮ್ಮೆ ದುಃಖ ಆಗತ್ತೆ. ಸಮಃ, ಸುಖ ಬಂದರೂ ದುಃಖ ಬಂದರೂ ಯಾವ ಉದ್ವೇಗಕ್ಕೂ ಒಳಗಾಗದೆ ಇರುವಂಥ ಸಮಭಾವ ಇದು ಇರಬೇಕು. ಅವನು ನನಗೆ ಪ್ರಿಯ. ಶೀತ ಉಷ್ಣಗಳಿಂದಾಗುವ ಸುಖ ದುಃಖಗಳಲ್ಲಿ ಸಮ. ಸುಖ ಬಂದಾಗ ದುಃಖ ಬಂದಾಗ
ಏರುಪೇರು ಇಲ್ಲದ ಭಾವವನ್ನು ಹೊಂದಿರುವವ. ಸಂಘ ವಿವರ್ಜಿತ. ಸಂಘ ಅಂದರೆ ಫಲಸಂಘ. ಫಲದ ಬಗ್ಗೆ ಕೆಲಸ ಮಾಡುವಾಗ ಇಂಥದ್ದು ಬೇಕು ಅಂತ ಅಪೇಕ್ಷೆಯನ್ನು ಅಂಟಿಸಿಕೊಳ್ಳದೇ ಇದ್ದವ. ಇದನ್ನು ಅಲ್ಲಲ್ಲಿ ಶ್ರೀಕೃಷ್ಣ ಹೇಳ್ತಾ ಬರ್ತಿದ್ದಾನೆ. ನೀನು ಕರ್ಮ ಮಾಡುವಾಗ ಈ ಫಲ ಬೇಕು ಅಂತ ನೀನು ಗುರಿ ಇಟ್ಕೋಬೇಡ. ನೀನು ಮಾಡಿದ ಕರ್ಮಕ್ಕೆ ಏನು ಫಲ ಅಂತ ಕೊಡೋನು ನಾನು. ನೀನು ಇಷ್ಟೇ ಸಾಕು ಅಂದರೆ ಅಷ್ಟೇ ಕೊಟ್ಬಿಡ್ತೀನಿ ನಾನು. ನನ್ನ ಪಾಡಿಗೆ ಬಿಡು, ಏನು ಕೊಡಬೇಕು ನನಗೆ ಗೊತ್ತು. ಹಾಗಾಗಿ ಸಂಘವರ್ಜನ, ನಿಷ್ಕಾಮ ಕರ್ಮ, ಅದು ನನಗೆ ತುಂಬ ಪ್ರಿಯವಾದ ಒಂದು ಗುಣ. ಮತ್ತೆ ಶ್ಲೋಕ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ. ಮುಂದಿನ ಶ್ಲೋಕ ಇದರನ್ನೇ ವಿವರಣೆ ಮಾಡ್ತಾನೆ ಶ್ರೀಕೃಷ್ಣ. ಬಹಳ ಮುಖ್ಯವಾದ ಅಂಶ ಅವನ ದೃಷ್ಟಿಯಲ್ಲಿ ಇದು. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯ ನಿಂದಾಸ್ತುತಿ ಮೌನೀ ಸಂತುಷ್ಟಃ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯ ನರಃ. ನಿಂದಾ ಸ್ತುತಿ ತುಲ್ಯ. ಯಾರಿಗೆ ನಿಂದೆ ಅಂದರೆ ಅವನನ್ನು ಬೈಯೋದು, ಸ್ತುತಿ ಹೊಗಳೋದು, ಇವೆರಡರಲ್ಲೂ ತುಲ್ಯ ಸಮಾನ. ಅವರು ಬೈದರು ಅಂತ ಅವನು ಬೇಸರ ಪಟ್ಟುಕೊಳ್ಳೋದು ಇಲ್ಲ, ಇವನು ಹೊಗಳಿದ ಅಂತ ಉಬ್ಬೋದು ಇಲ್ಲ. ಇವೆರಡರಲ್ಲಿ ಸಮಭಾವದಿಂದ ಇರುವವನು. ನಾವು ನಮ್ಮನ್ನು ಅತಿಯಾಗಿ ತಿಳ್ಕೊಳ್ಳೋದು ಅಥವಾ ತುಂಬ ಬೇಸರ ಪಟ್ಟುಕೊಳ್ಳೋದು, ಈ ವಾತಾವರಣಗಳು ನಮ್ಮ ಸಮಾಜದಲ್ಲಿ, ನಮ್ಮ ಸಂಸಾರದಲ್ಲೇ ನಮಗೆ ಬರ್ತದೆ. ಅವರು ಬೈದರು ಅಂತ ರಾತ್ರಿ ಎಲ್ಲ ನಿದ್ದೆ ಇಟ್ಕೊಳ್ಳೋದು, ಇವರು ಹೊಗಳಿದ್ರು ಅಂತ ಊರೆಲ್ಲ ಟಿ ವಿಯಿಂದ ಓಡಾಡೋದು, ಇದು ಎರಡೂ ಇರಬಾರ್ದು. ನಿಂದಾ ಸ್ತುತಿಗಳಲ್ಲಿ ತುಲ್ಯ, ತುಲ್ಯ ನಿಂದಾ ಸ್ತುತಿ ಮೌನಿ. ಮುಖ್ಯವಾದ ಒಂದು ಮೌಲ್ಯ. ಮೌನಿ ಅಂದರೆ ಮುನಿಹಿ ಅಂತ ನಾವು ಹೇಳ್ತೀವಿ, ಋಷಿ ಮುನಿಗಳು ಅಂತ. ವಟವಟ ಅಂತ ಮಾತಾಡೋದು ಅದಕ್ಕಿಂತ ಮಿತವಾದ ಮಾತಾಡೋದೇನಿದೆಯೋ ದೊಡ್ಡ ಸಾಧನೆ ಅದು. ನೀವು ಜಪ ತಪಾದಿ ಕರ್ಮಾನುಷ್ಠಾನದಲ್ಲಿ ನಿರತರಾದಾಗ ಮೌನ ಒಂದು ದೊಡ್ಡ ಗುಣ. ಅದರ ಮಧ್ಯದಲ್ಲಿ ನೀವು ಮಾತಾಡಿದ್ರಿ ಅಂದರೆ ಅಲ್ಲಿಗೆ ನಿಮ್ಮ ಸಾಧನೆ ಕಡಿತವಾಯಿತು ಅಂತ ಅರ್ಥ. ನಿಮಗೆ ಬರಬೇಕಾದ ಫಲ ಏನಿದೆಯೋ ಅಥವಾ ದೇವರ ಪ್ರೀತಿ ಏನಿದೆಯೋ ಅದು ನಿಲ್ತು ಅಂತ ಅರ್ಥ. ಹೀಗಾಗಿ ಮಿತಭಾಷಿ ಆಗಿರಬೇಕು ಮೌನಿ. ಸಂತುಷ್ಟ ಏನ ಕೇನಚಿತ್. ಇವತ್ತು ಮೃಷ್ಟಾನ್ನ ಬಂತು, ಅಷ್ಟೇ ಸಹಜವಾಗಿ ಸ್ವೀಕರಿಸಿದ. ನಾಳೆ ಒಂದು ಹೊತ್ತು ಮಾತ್ರ ಊಟ ಬಂತು, ಅದೇ ಸಂತೋಷ ಅವನಿಗಿದೆ. ನಾಡ್ದು ಏನೂ ಸಿಕ್ಕಲಿಲ್ಲ, ಸಂತುಷ್ಟ. ಏನ ಕೇನಚಿತ್, ತನ್ನ ಪೂರ್ವಾರ್ಜಿತಕ್ಕೆ ಅನುಗುಣವಾಗಿ ಭಗವಂತ ಏನು ಒದಗಿಸಿಕೊಟ್ನೋ, ಅದು ಪಂಚಭಕ್ಷ ಪರಮಾನ್ನವೋ ಸಾದಾ ಅನ್ನವೋ, ಯಾವುದನ್ನು ಅತೀಂತ ಭಾವಿಸದೆ ಕಮ್ಮಿ ಅಂತ ತಿರಸ್ಕರಿಸಿದೆ ತನಗೆ ಬಂದ ಪಾಲಿನ ಪಂಚಾಮೃತವನ್ನು ಉಂಡು ಸಂತುಷ್ಟನಾಗಿರುವವನು, ತೃಪ್ತಿಯಿಂದ ಇರುವವನು. ಇದು ಒಂದು ದೊಡ್ಡ ಗುಣ. ಅನಿಕೇತ. ನಿಕೇತ ಅಂದರೆ ಒಂದು ಮನೆ, ಅನಿಕೇತ ಅಂದರೆ ಸ್ಥಿರವಾದ ಒಂದು ಮನೆಯನ್ನು ನೆಚ್ಚಿಕೊಂಡಿರುವವನಲ್ಲ. ಯಾವತ್ತು ಹೊರಗೆ ಹೋಗ್ತಾ ಭಗವಂತ ಇಲ್ಲಿಂದ ಹೋಗುವ ಪರಿಸ್ಥಿತಿ ಇರ್ತಾನೋ ನಾನು ಹೊರಡೋಕ್ಕೆ ಸಿದ್ಧನಾಗಿದ್ದೇನೆ ಅಂತ ಗಂಟು ಮುಟ್ಟೆ ಕಟ್ಟುಕೊಂಡು ರೆಡಿಯಾಗಿರುವವ. ಇದು ಒಂದರ್ಥ. ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಅಕಾರವಾಚ್ಯ ಭಗವದಾಶ್ರಯೋವಾ. ಆ ಅಂದರೆ ದೇವರು ಅಂತ ಅರ್ಥ.
ಅಮಾನೋನ ಪ್ರತಿಷೇಧಿ, ದೋಷ ಯಾವುದೂ ಇಲ್ಲದವ ಭಗವಂತ. ಆ ಅಕಾರವಾಚ್ಯನಾದ ಭಗವಂತನೇ ನಿಕೇತ, ನನಗೆ ಆಶ್ರಯ ಅಂತ ಭಾವಿಸಿರೋಣ. ದೇವರ ಮೇಲೆ ಮಾತ್ರ ಭರವಸೆಯನ್ನಿಟ್ಟು ನನ್ನ ರಕ್ಷಣೆ, ಶಿಕ್ಷೆ ಇವೆರಡು ಕೊಡೋದಾದರೆ ಅವನು ಮಾತ್ರ, ಉಳಿದವರು ಯಾರೂ ಏನೂ ಮಾಡಲಾರರು. ಈ ದೃಢ ನಿರ್ಧಾರ ಇರುವವ ಸ್ಥಿರಮತಿ. ನಾವು ಅಧ್ಯಾತ್ಮದ ಬಗ್ಗೆ ಒಂದು ನಿರ್ಧಾರವನ್ನು ಓದಿ ತೆಗೆದುಕೊಂಡಿರ್ತೇವೆ. ಯಾರೋ ಒಬ್ಬ ಕುತರ್ಕ ಮಾಡಿ ನಿನ್ನ ಭಾವನೆಯೆಲ್ಲ ತಪ್ಪು ಅಂತ ಹೇಳ್ತಾನೆ. ಅವನು ಎಷ್ಟು ಕುತರ್ಕ ಮಾಡಿದರೂ ನಾನು ನನ್ನ ತೀರ್ಮಾನಕ್ಕೆ ಬದ್ಧನಾಗಿರೋದು ಏನಿದೆಯೋ ಇದು ಸ್ಥಿರಮತಿ. ಮತಿ ಅಂದರೆ ನಿರ್ಧಾರ, ಸ್ಥಿರ ಅಂದರೆ ವಿಚಲಿತವಾಗದ ನಿರ್ಧಾರ. ಸ್ಥಿರಮತಿ, ಈ ಭಾವ ಅವನಲ್ಲಿ ಇರಬೇಕು. ಇಂತಹ ಭಕ್ತಿಮಾನ್ ಮೇ ನರಃ ಮೇ ಪ್ರಿಯ. ಇಂಥ ಭಕ್ತನಾದ ಮನುಷ್ಯ, ಅವನು ಭಕ್ತನಾಗಿರ್ಬೋದು, ಆದರೆ ಈ ಗುಣಗಳನ್ನು ತುಂಬಿಸಿಕೊಂಡ ನನ್ನ ಭಕ್ತ ಯಾರೋ ಮನುಷ್ಯ ಇದ್ದಾನೋ ಮೇ ಪ್ರಿಯ. ಮತ್ತೆ ಶ್ಲೋಕ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅಧ್ಯಾಯದ ಕೊನೆಯ ಶ್ಲೋಕ. ಇಷ್ಟನ್ನು ಹೇಳಿ ಶ್ರೀಕೃಷ್ಣ ಉಪಸಂಹಾರ ಮಾಡ್ತಾ ಇದ್ದಾನೆ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಃ ಮತ್ಪರಮಾಃ ಭಕ್ತಾಶ್ಚೇತೀವ ಮೇ ಪ್ರಿಯಾಃ. ಪದವಿಭಾಗ. ಯೇ ತು ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಃ ಮತ್ಪರಮಾಃ ಭಕ್ತಾಃ ತೇ ಅತೀವ ಮೇ ಪ್ರಿಯಾಃ. ಶ್ರೀಕೃಷ್ಣ ಹೇಳ್ತಾನೆ, ನಾನು ಇದುವರೆಗೆ ಹೇಳಿದ್ದು ಧರ್ಮ್ಯ ಅಮೃತ. ಎಷ್ಟು ದೊಡ್ಡ ಮೌಲ್ಯವನ್ನು ಕೊಟ್ಟಿದ್ದಾನೆ ನೋಡಿ. ಧರ್ಮ ಅಂದರೆ ಧಾರಕತ್ವ, ಧರ್ಮ ದೇವರು ಅಂತ ಅರ್ಥ. ಈ ಪ್ರಪಂಚವನ್ನೇ ಧರಿಸಿರುವ ಮಹಾತ್ಮ. ಧರ್ಮ್ಯ ಅಂದರೆ ಅವನಿಗೆ ಪ್ರಿಯವಾದದ್ದು, ದೇವರಿಗೆ ಪ್ರಿಯವಾದದ್ದು. ಇದುವರೆಗೆ ನಾನು ಏನು ಮೌಲ್ಯಗಳನ್ನು ಹೇಳಿದ್ದೇನೋ ಇದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಧರ್ಮ ಅಂದರೆ ದೇವರು, ಧರ್ಮ್ಯ ಅಂದರೆ ದೇವರಿಗೆ ಸಂಬಂಧಪಟ್ಟ, ಅಂದರೆ ದೇವರು ಬೇಕು ಅಂತ ಬಯಸುವ ಮೌಲ್ಯಗಳು. ಅಮೃತಂ, ಇದು ಅಮೃತ. ಅಮೃತ ಅಂದರೆ ಮೋಕ್ಷ. ಇದು ನಿನ್ನ ಜೀವನದ ಸಿದ್ಧಿಗೆ ಕಾರಣವಾದದ್ದು, ಮೋಕ್ಷಕ್ಕೆ ಕಾರಣವಾದದ್ದು. ಹೀಗೆ ಯಾರು ಅಮೃತಂ ಧರ್ಮ್ಯಂ ಇದಂ, ಅಮೃತತ್ವಕ್ಕೆ ಕಾರಣವಾದ ಭಗವಂತನಿಗೆ ಪ್ರಿಯವಾದ ಈ ಮೌಲ್ಯಗಳನ್ನು ಯಥೋಕ್ತಂ, ನಾನು ಹಿಂದೆ ಹೇಳಿದ್ದನ್ನೆಲ್ಲ ಪರ್ಯುಪಾಸತೆ, ಜೀವನದಲ್ಲಿ ಬಹಳ ಶ್ರದ್ಧೆಯಿಂದ ಇವುಗಳ ಉಪಾಸನೆ ಮಾಡ್ತಾನೋ, ಈ ಮೌಲ್ಯಗಳ ಉಪಾಸನೆ, ಆ ಮೌಲ್ಯಗಳನ್ನು ತನ್ನಲ್ಲಿ ತಂದುಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಾನೋ. ಶ್ರದ್ಧಾನಾಃ, ಶ್ರದ್ಧೆ ಅಂದರೆ ಆಸ್ತಿಕ್ಯ ನಿಷ್ಠೆ. ಆಸ್ತಿಕ್ಯ ನಿಷ್ಠೆ ಅಂದರೆ ದೇವರು ಇದ್ದೇ ಇದ್ದಾನೆ, ನನಗೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇರುವವ. ಅಂತಹ ಶ್ರದ್ಧಾನಾಃ ಮತ್ ಪರಮಾಃ, ನಾನೇ ಸರ್ವೋತ್ತಮ ಅಂತ ತಿಳಿದವ ಭಕ್ತಾಃ ತೇ ಅತೀವ ಮೇ ಪ್ರಿಯಾಃ, ಅಂಥವರು ನನಗೆ ತುಂಬ ಪ್ರಿಯರು. ನಾನು ಹೇಳಿದ ಈ ಮೌಲ್ಯಗಳು ದೇವರಿಗೆ ಪ್ರಿಯವಾದದ್ದು, ನಿನ್ನ ಆತ್ಮೋದ್ಧಾರಕ್ಕೆ ಕಾರಣವಾದ್ದು. ಇದನ್ನು ಶ್ರದ್ಧೆಯಿಂದ ನೀನು ಉಪಾಸನೆ ಮಾಡಿದರೆ ನನಗೆ ಪ್ರಿಯನಾಗ್ತೀಯಾ. ಇಲ್ಲಿಗೆ ಇಷ್ಟು ಮೌಲ್ಯಗಳನ್ನು ಹೇಳಿ ಶ್ರೀಕೃಷ್ಣ ಇದನ್ನು ಅವಶ್ಯ ನೀನು ಮಾಡಬೇಕು, ಆವಾಗ ಮಾತ್ರ ನನ್ನ ಪ್ರೀತಿಯ ಭಕ್ತನಾಗ್ತಿ. ಮತ್ತೆ ಶ್ಲೋಕ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಃ ಮತ್ಪರಮಾಃ ಭಕ್ತಾಶ್ಚೇತೀವ ಮೇ ಪ್ರಿಯಾಃ. ಓಂ ತಸ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು
ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ ಅಂತ ಹೆಸರು ಕೊಟ್ಟಿದ್ದಾರೆ ವ್ಯಾಸರು. ಭಕ್ತಿಯನ್ನು ಹೇಳೋಕ್ಕಾಗೋದಿಲ್ಲ, ಭಕ್ತಿಯನ್ನು ನಾವು ಮಾಡಬೇಕು. ಆ ಭಕ್ತಿಯನ್ನು ಮಾಡಲಿಕ್ಕೆ ಕೆಲವು ಮೌಲ್ಯಗಳನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ದೇವರಲ್ಲಿ ನಮಗೆ ಭಕ್ತಿ ಹುಟ್ಟಬೇಕಾದರೆ ಅವನಿಗೆ ಪ್ರಿಯವಾದ್ದನ್ನು ನಾವು ಮಾಡಿದಾಗ ಆವಾಗ ನಮಗೆ ಸಹಜವಾಗಿ ದೇವರ ಪ್ರೀತಿ ನಮ್ಮಲ್ಲಿ ಹುಟ್ಟುತ್ತೆ, ನಮಗೆ ದೇವರಲ್ಲಿ ಪ್ರೀತಿ ಹುಟ್ಟುತ್ತೆ. ಆ ಭಕ್ತಿಗೆ ಸಾಧಕವಾದ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಹೇಳಿದ್ರಿಂದ ಇದು ಭಕ್ತಿಯೋಗ ಅಂತ ಅನಿಸುತ್ತೆ. ಭಗವದ್ಗೀತೆಯ ಈ ಪಾಠದ ಅಂಶವನ್ನು ಪ್ರಾಯೋಜಿಸಿದವರು ಶ್ರೀಮತಿ ಋತು ನಾರಾಯಣ್ ರಾವ್ ಇವರು. ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಾವು ಅಲ್ಲಿ ಇಲ್ಲಿ ಬೇಕಾದಂತೆ ಹಣವನ್ನು ಖರ್ಚು ಮಾಡಲಿಕ್ಕೆ ಬೇಕಾದ ಮಾರ್ಗಗಳಿರ್ತವೆ. ಆದರೆ ನೀವು ಜ್ಞಾನಾಮೃತದ ಪ್ರಸಾರಕ್ಕೆ ಅದನ್ನು ಕೊಟ್ಟರೆ, ಸೂರ್ಯ ಬೇಸಿಗೆಯಲ್ಲಿ ನೀರು ಹೀರ್ತಾನೆ, ತಾನು ಇಟ್ಕೊಳ್ಳೋದಿಲ್ಲ. ಅವನು ಎಷ್ಟು ಹೀರಿದ್ನೋ ಅದರ ದುಪ್ಪಟ್ಟು ಸುರಿಸ್ತಾನೆ ಮಳೆಯಾಗಿ. ಹಾಗೆ ಇಂತಹ ಸತ್ಕರ್ಮದಲ್ಲಿ ನೀವು ನಿಮಗೆ ದೇವರು ಕೊಟ್ಟಿದ್ದನ್ನು ವಿನಿಯೋಗ ಮಾಡಿದ್ದೀರಿ. ಭಗವಂತ ಮತ್ತಷ್ಟು ಆರ್ಥಿಕ ಶಕ್ತಿಯನ್ನು, ಭಗವದ್ಭಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.